ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾಸ್ ಕಿಚನ್. ನಾನು ಇವತ್ತು ನಿಮಗೆ ಹೋಮ್ ಮೇಡ್ ಶೇಂಗಾ ಹೋಳಿಗೆ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕಿಲೋ ಶೇಂಗಾ, ಅರ್ಧ ಕಿಲೋ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಪಾವು ಕಿಲೋ ಬೆಲ್ಲ, ಏಲಕ್ಕಿ ಪೌಡರ್, ಎಣ್ಣೆ. ಮೊದಲು ಒಂದು ಬೌಲ್ನಲ್ಲಿ ಅರ್ಧ ಕಿಲೋ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ನೀವು ಎಷ್ಟು ತಗೊಂತೀರ ಅಷ್ಟೇ ಸಾಫ್ಟಾಗಿ ಬರುತ್ತೆ ಪುರಿ. ಇವಾಗ ನೀರು ಹಾಕ್ಕೊಂಡು ಗೋಧಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊತಾ ಇದ್ದೀನಿ. ಅರ್ಧ ಗಂಟೆ ಹಿಟ್ಟು ಚೆನ್ನಾಗಿ ನೆನೆಲಿ, ಅಷ್ಟರಲ್ಲಿ ನಾವು ಶೇಂಗಾ ಹುರ್ಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ, ಅದರ ಜೊತೆ ಬೆಲ್ಲ. ಇದನ್ನ ಇವಾಗ ಮಿಕ್ಸರ್ ಮಾಡ್ಕೊಳ್ಳೋಣ. ಇವಾಗ ಪೌಡರ್ ರೆಡಿ ಆಗಿದೆ, ಒಂದು ಬೌಲ್ನಲ್ಲಿ ಹಾಕೊಳ್ಳೋಣ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊಳ್ತಾ ಇದ್ದೀನಿ. ಈಗ ತವಾ ಬಿಸಿ ಆಗೋ ತನಕ ಫುಲ್ ಲಟ್ಟಿಸ್ಕೊಳ್ಳೋದು. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಮೈದಾ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇಷ್ಟಾದರೆ ಸಾಕು. ಇದಕ್ಕೆ ಇವಾಗ ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಸ್ಪೂನ್ ಆದರೆ ಸಾಕು. ನಾನು ಇದಕ್ಕೆ ನೀರು, ಹಾಲು ಯಾವ ಥರ ಮಿಶ್ರಣ ಮಾಡ್ತಿಲ್ಲ, ಬರೀ ಪೌಡರ್ನಲ್ಲಿ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಆದರೆ ಸಾಕು. ಈ ಥರ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೊಳ್ಳೋದು. ಇಷ್ಟಾದ್ರೆ ಸಾಕು. ಬನ್ನಿ, ಈಗ ಹಂಚು ಬಿಸಿಯಾಗಿದೆ, ಪುರಿ ಹಾಕೋಣ. ಗ್ಯಾಸ್ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಶೇಂಗಾ ಹೋಳಿಗೆ ರೆಡಿಯಾಗಿದೆ. ಒಂದು ಸಣ್ಣ ಬಡಿ ಹಾಕೊಳ್ಳೋದು. ಶೇಂಗಾ ಹೋಳಿಗೆ ರೆಡಿಯಾಗಿದೆ ವೀಕ್ಷಕರೇ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ತಪ್ಪದೆ ಬೆಲ್ ಐಕಾನ್ ಅನ್ನು ಒತ್ತಲು ಮರಿಬೇಡಿ. ಥ್ಯಾಂಕ್ ಯು.